ಮೊನ್ನೆ ಕೊಪ್ಪಳಕ್ಕೆ ಬರ್ಬೇಕಾಗಿತ್ತು ಚೆನ್ನಮ್ಮ. ಫಂಕ್ಷನ್ ಭಾರಿ ಅದ್ದೂರದಿಂದ ನಡೀತೆ ಅಲ್ಲಿ. ಹೆಣ್ಮಕ್ಳು ಡ್ಯಾನ್ಸ್ ಮಾಡೋದೇನು, ಕುಣಿಯೋದೇನು, ಈಗ ಎಷ್ಟು ಚಂದ ಮಾಡಿದ್ರು ನೋಡು. ಆಗುತ್ತಾಗುತ್ತಂದ್ರೆ ಆಗುತ್ತಾ. ಅದನ್ನ ಇಂಗ್ಲೀಷ್ನಾಗ ಏನಂತಾರಂದ್ರೆ ಐ ವಿಲ್ ಡ್ಯೂಟ್ ಅನ್ನ ಐ ವಿಲ್ ಡ್ಯೂಟ್. ಅದಕ್ಕೆ ಅದನ್ನ ವ್ಯಾಪಾರ ಮಾಡ್ಬೇಕು ಅನ್ನೋದು ಲಕ್ಷ್ಯಕ್ಕೆ ಬಂದ್ಬಿಟ್ಟತ್ ನನಗಂತಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಆಲ್ರೆಡಿ ನಿಮ್ಗೊಂದು ಮೆಸೇಜ್ ಕೊಡ್ಲಿಕ್ಕೆ ಬಂದಿದ್ದೀನಿ. DLS ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾನು. ನಿನ್ನೆ ನಮ್ಮ ಒಂದು ನೆಟ್ವರ್ಕ್ ರಿಲೇಟೆಡ್ ಸಂಬಂಧಪಟ್ಟಂತ ಮೂವಿ, ಇವತ್ತು ಶಿವಮ್ಮ ಮೂವಿ ಅಂತಕ್ಕಂಥದಕ್ಕೆ ನಾನು ಹೋಗಿದ್ದೆ. ಆದ್ರೆ ಶಿವಮ್ಮ ಮೂವಿ ಹೇಗಿದೆ ಅಂತಂದ್ರೆ, ನಿಜವಾಗ್ಲೂ ಒಂದು ನೆಟ್ವರ್ಕ್ ಅಲ್ಲಿ ಫೇಲ್ಯೂರ್ ಅಂತಕ್ಕಂಥ ಮೈಂಡ್ ಸೆಟ್ ಇರ್ತಕ್ಕಂಥ ಒಂದು ಜನ ಆ ಒಂದು ಮೂವಿನ ನೋಡಿದಾಗ ಖಂಡಿತ ಅರ್ಥ ಆಗುತ್ತೆ ನೆಟ್ವರ್ಕ್ ಅಲ್ಲಿ ನಾವೆಷ್ಟು ಪಾಸಿಟಿವ್ ಆಗಿರ್ಬೇಕು ಅಂತ. ಆ ಒಂದು ಮೂವಿ ಬರ್ಲಿಕ್ಕೆ ಸಪೋರ್ಟ್ ಮಾಡಿದಂತ ನಮ್ಮ MLM ಶರತ್ ಸರ್ಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ನೆಟ್ವರ್ಕ್ ಸಿಚುವೇಶನ್ ಅಲ್ಲಿ ಈಗ MLM ಅಂತಕ್ಕಂಥ ಒಂದು ವಿಚಾರಕ್ಕೆ ಬಂದಾಗ ಏನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಒಪ್ಪಿಸ್ತಾ ಇದ್ದಾರೆ, ಆ ನೆಗೆಟಿವ್ ನ ಇವತ್ತು ಎಷ್ಟು ಪಾಸಿಟಿವ್ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಹೋರಾಟ ಅವ್ರು ಮಾಡ್ತಾ ಇದ್ದಾರೆ. ಅಂತ ಒಂದು ಹೋರಾಟಕ್ಕೆ ನಮ್ಮಂತ ಸಂಸ್ಥೆಗಳು ಅಟ್ಲೀಸ್ಟ್ ನಮ್ ಕೈಲಾದಂತ ಸಪೋರ್ಟ್ ಅನ್ನ ಮಾಡಿದ್ರೆ ಈ ಒಂದು MLM ಇಂಡಸ್ಟ್ರಿ ಕೂಡ ಇಂಡಿಯಾದಲ್ಲಿ ಒಂದು ಬಿಗ್ ಇಂಡಸ್ಟ್ರಿ ಅಂತಕ್ಕಂಥದ್ದನ್ನ ನಾವು ತೋರಿಸ್ಲಿಕ್ಕೆ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಅಷ್ಟೇ ನಾವು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಆ ಮೂವಿ ಎಷ್ಟು ಅಲ್ಟಿಮೇಟ್ ಇದೆ ಅಂತಂದ್ರೆ, ಪ್ರತಿ ಒಬ್ಬ ವ್ಯಕ್ತಿ ನಾನ್ ನೆಟ್ವರ್ಕ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಕ್ಕಂಥ ಮೈಂಡ್ ಸೆಟ್ ಇಟ್ಕೊಂಡಿರ್ತಕ್ಕಂಥವ್ರು ಆ ಒಂದು ಮೂವಿನ 100% ನೋಡ್ಬೇಕು ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ಅದು ಭಾಗ 2 ಏನ್ ಬರ್ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಭಾಗ 2 ಅಲ್ಲಿ ಏನಿದೆ ಅಂತಂದ್ರೆ, ನೆಕ್ಸ್ಟ್ ನೆಟ್ವರ್ಕ್ ಯಾವ ರೀತಿ ಫಸ್ಟ್ ಬೇಸಿಕ್ ಅಲ್ಲಿ ಏನು ಫೇಲ್ಯೂರ್ ಆಗ್ತಾರೆ, ಎಷ್ಟೆಲ್ಲ ರಿಸ್ಕ್ ಇರ್ತದೆ, ಈ ಒಂದು ಎಲ್ಲಾ ವಿಚಾರಗಳನ್ನು ಯೋಚನೆ ಮಾಡಿ ಈ ಒಂದು ಮೂವಿಯನ್ನ ತಂದಿದ್ದಾರೆ. ಮೂವಿ ಎಕ್ಸಲೆಂಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅದನ್ನ ಕರೆಕ್ಟ್ ಫೇಲ್ಯೂರ್ ಪರ್ಸನ್, ಸಕ್ಸಸ್ ಪರ್ಸನ್ ಇಬ್ರು ಕೂಡ ನೋಡ್ಬೇಕಾದಂತ ಮೂವಿ ಅಂತ ಹೇಳಿ ಆ ಒಂದು ಮೂವಿ ಬಗ್ಗೆ ನಾನು ಒಂದೊಂದು ಒಳ್ಳೆ ಅಪ್ರಿಸಿಯೇಟ್ ಮಾಡ್ತಾ ಈ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದೀನಿ. ಎಲ್ಲಾ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಸಂಬಂಧಪಟ್ಟಂತ ಪ್ರತಿ ಒಬ್ಬ ವ್ಯಕ್ತಿನೂ ಕೂಡ ಆ ಒಂದು ಮೂವಿನ ನೋಡಿ ಅಂತ ನಾನು ಹೇಳ್ತಾ, ಈ ಒಂದು ನನ್ನ ವೈಯಕ್ತಿಕವಾಗಿ ಎಲ್ಲರೂ ಕೂಡ MLM ಗೆ ಸಪೋರ್ಟ್ ಮಾಡೋದಕ್ಕೆ ಇವತ್ತು ಕರ್ನಾಟಕದಲ್ಲಿ ಏನ್ ಶರತ್ ಅವ್ರು ಪ್ರಯತ್ನ ಪಡ್ತಾ ಇದ್ದಾರೋ ಆ ಒಂದು ಪ್ರಯತ್ನಕ್ಕೆ ನಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.